ರನ್. ರಾಯನಗರ ಚನ್ನಪಟ್ಟಣದಲ್ಲಿ ಬಿರುಸಿನ ಮತದಾನ ಅಂತೆ. ಚನ್ನಪಟ್ಟಣದಲ್ಲಿ ಸೈಡ್ ಅಂತ ಅವ್ರು ತೋರಿಸ್ತಾರೆ. ಚನ್ನಪಟ್ಟಣದಿಂದ ಚುನಾವಣೆಯ ಗ್ರೌಂಡ್ ರಿಪೋರ್ಟ್ ನಮ್ಮ ಕಲೀಗ್ ರಂಜಿತ್ ಶಿರಿಯಾರ್ ನೀಡ್ತಾ ಇದ್ದಾರೆ. ಅವರು ಸಂಡೂರಲ್ಲಿದ್ದಾರೆ. ರಂಜಿತ್ ಸಂಡೂರ್. ಓಕೆ ರಂಜಿತ್, ಸಂಡೂರ್ನಿಂದ ನೇರ ಸಂಪರ್ಕದಲ್ಲಿ. ಹೆಂಗಿದೆ ರಂಜಿತ್ ಚುನಾವಣೆಯ ಮತದಾನ ಪ್ರಕ್ರಿಯೆಗೆ ಪ್ರತಿಕ್ರಿಯೆ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ಭರ್ಜರಿಯಾಗಿ ರೆಸ್ಪಾನ್ಸ್ ಇದೆ. ಬಂಡ್ರಿ ಮತಗಟ್ಟೆಯಲ್ಲಿ ನಾನಿದ್ದೀನಿ. ನೂರಾರು ಜನ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮಗಳಿದ್ದಾವೆ, ಬೇರೆ ಬೇರೆ ಮದುವೆ ಮತ್ತೊಂದು ಕಾರ್ಯಕ್ರಮಗಳಿದ್ದಾವೆ. ಕಾರ್ಯಕ್ರಮಕ್ಕೆಲ್ಲ ಹೋಗೋರು ಮೊದಲು ಮತದಾನ ಮಾಡಿ ಆ ನಂತರ ಊಟಕ್ಕೆ ಬಾಡೂಟಕ್ಕೆ ಹೋದದ್ದನ್ನೆಲ್ಲ ನಾವು ನೋಡಿದ್ದೀವಿ. ಬಂಡ್ರಿ ಮತಗಟ್ಟೆ ಇಲ್ಲೇ ಪಕ್ಕದಲ್ಲಿ ಬಂಡ್ರಿ ಮತಗಟ್ಟೆ ಇದೆ. ಜನ ಎಲ್ಲ ಸೇರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಈ ಬಾರಿಯ ಈ ಕಣ ಅನ್ನೋದನ್ನ ಕೇಳೋಣ. ಸರ್, ಹೆಂಗಿದೆ ಈ ಬಾರಿ ಎಲೆಕ್ಷನ್? ಸಂಡೂರಿನ ಬದಲಾವಣೆಯೇ ನಮ್ಮ ಕಂಕಣ ತೊಟ್ಟು ನಿಂತಿದ್ದೀವಿ ಬದಲಾವಣೆಗಾಗಿ. ಯಾಕಪ್ಪ ಅಂತಂದರೆ ಸುಮಾರು 4 ಬಾರಿನೂ ಕಾಂಗ್ರೆಸ್ ಸರ್ಕಾರ ಯಾವುದೇ ರೂಪದ ನಮ್ಮ ಮೀಸಲು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡಿಸಿಲ್ಲ. ಅದಕ್ಕೋಸ್ಕರ ಎಲ್ಲ ತರುಣರು ಕಂಕಣ ತೊಟ್ಟು ನಿಂತಿದ್ದಾರೆ ಬದಲಾವಣೆಗಾಗಿ. 72 ವರ್ಷದ ನಂತರ ಇಲ್ಲೇನಾದರೂ ಒಂದು ಬದಲಾವಣೆ ಅಂದರೆ ನೀವೇ ಹೇಳ್ದಂಗೆ BJP ಏನಾದರೂ ಆ ರೀತಿ ಮೋಡಿ ಮಾಡ್ಬೋದು? ಇಲ್ಲಿ ಬದಲಾವಣೆ ಮಾಡೇ ತೀರಬೇಕು. ಅದಕ್ಕೋಸ್ಕರ ನಾವೆಲ್ಲ ಇದು ಮಾಡಕ್ಕೆ ನಿಂತಿರೋದು. ನಮ್ಮ ತಾಲೂಕಿನಲ್ಲಿ ಏನಾದರೂ ಆಡಳಿತ ವಿರೋಧಿ ಅಲೆ ಇದೆಯಾ ಸರ್? ಆಡಳಿತ ವಿರೋಧಿ ಅಲೆ, ಕುಟುಂಬ ವಿರೋಧಿ ಅಲೆ ತುಂಬ ಇದೆ ಸರ್. ಇಲ್ಲಿ ಒಂದು ಕುಟುಂಬಕ್ಕೆ ಮೀಸಲಾಗಿದೆ. ಈ ST ಮೀಸಲಾತಿ ಅನ್ನೋದು ಒಂದು ಕುಟುಂಬಕ್ಕೆ ಮೀಸಲಾಗಿದೆ. ಅದರ ವಿರೋಧಿ ಅಲೆ ನಮ್ಮ ಸಂಡೂರು ತಾಲೂಕಲ್ಲಿ ಈ ಟೈಮ್ ಪ್ಲಸ್ ಆಗುತ್ತೆ. ಏನಾಗಬೇಕಾಗಿದೆ ಈ ಕ್ಷೇತ್ರಕ್ಕೆ? ಏನಾಗಬೇಕಾಗಿದೆ, ಏನಾಗಿಲ್ಲ ಸರ್? ಸಾಮಾನ್ಯ ಹಿಂದುಳಿದ ಜನಾಂಗದ ಏನು ನಿರುದ್ಯೋಗಿಗಳಿದಾರಲ್ಲ, ಅವರಿಗೆ ನಿರುದ್ಯೋಗದ ಸಮಸ್ಯೆ ಬಗೆಹರಿಬೇಕು ಅಂತಂತಂದರೆ ಈಗ ಬದಲಾವಣೆಯೇ ನಮ್ಮ ಗುರಿ. ಅದಕ್ಕೋಸ್ಕರ ನಾವೀಗ ಬಂಗಾರ ಅನ್ನೋಂಥವ್ರನ್ನ ನಾವು ಎಲ್ಲರೂ ಸಹಕರಿಸಿ ಅವ್ರನ್ನ ಗೆಲ್ಲಿಸಲಿಕ್ಕೆ ಪಣ ತೊಟ್ಟಿದ್ದೀವಿ. ಬಂಗಾರು ಹನುಮಂತ ಅವ್ರು ಈ ಕ್ಷೇತ್ರದಾರ ಅಲ್ವಂತಲ್ಲ ಸರ್? ಹೌದಾ? ಯಾರು ಹೇಳಿದ್ರು ಈ ಕ್ಷೇತ್ರದಲ್ಲಿ? ಇದೇ ಕ್ಷೇತ್ರದಲ್ಲಿ ಅವ್ರು ಇದೇ ಕ್ಷೇತ್ರದಲ್ಲಿ ಹುಟ್ಟಿದ್ದಾರೆ. ಇದೇ ಕ್ಷೇತ್ರದ ಅವ್ರ ಅಮ್ಮನ ತವ್ರ ಮನೆ ಇದೇ ಕ್ಷೇತ್ರ. ಲಾಸ್ಟ್ ಟೈಮ್ ಇದೇ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಕೂಡ ಮಾಡಿದ್ರು ಅವರು. ತನಿಖೆ ಆಗುತ್ತಾ ಕಾದ್ ನೋಡ್ಬೇಕು. ಯಾಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನು ನಡೆಸ್ತಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನು ಕೂಡ ವಿಚಾರಣೆ ಕರೆದಿದ್ರು. 1-2.5 ಗಂಟೆ ಕಾಲ ಅವರು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಅದಾದ ಬಳಿಕ ಈಗ ED ಅಧಿಕಾರಿಗಳು ಹಂತ ಹಂತವಾಗಿ ಈಗ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸ್ಕೊಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಸಿದ್ದರಾಮಯ್ಯವರ ಆಪ್ತ ಆಗಿದ್ದ ಕುಮಾರ್ ನಿನ್ನೆ, ಇವತ್ತು ಮಾಜಿ DC ಮೈಸೂರಿನ DC ಆಗಿದ್ದಂಥವ್ರು, ಈಗ ಅವರ ವಿಚಾರಣೆ ಹೇಗೆ ನಡೀತಾ ಇದೆ? ವಿಚಾರಣೆ ಈ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಮಾಡ್ಬೋದು? ಎಷ್ಟೊತ್ತು ನಡೆಯುತ್ತೆ ವಿಚಾರಣೆ? ನಾಗರಾಜ್. ನಾಗೇಂದ್ರ, ದೂರವಾಣಿ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ನಾಗರಾಜರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಪ್ರಮುಖವಾಗಿ ಮೂಡಾ ವಿಚಾರದಲ್ಲಾದ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇರಬೇಕು. ಅದರಲ್ಲೂ ಇಷ್ಟು ಪ್ರಮಾಣದಲ್ಲಿ ಹಗರಣ ಆಗಿದೆ, ಕುಮಾರ್ ನಾಯಕ್ ಅವರೇ DC ಆಗಿದ್ದ ಅವಧಿಯಲ್ಲಿ ಅನ್ನೋ ಆರೋಪ ಇರೋ ಸಂದರ್ಭದಲ್ಲಿ ಹೇಗಾಯ್ತು ಹಗರಣ? ಆರೋಪ ಯಾಕೆ ಬರ್ತಾ ಇದೆ? ನಿಮ್ಮ ಗಮನಕ್ಕಿರಲಿಲ್ವಾ? 50-50 ಅನುಪಾತದ ಬಗ್ಗೆನೇ ತಗಾದೆಗಳಿದೆ. ಈ ನಿರ್ಣಯ ಯಾಕೆ ಕೈಗೊಂಡ್ರಿ? 50-50 ಅನುಪಾತದ್ದು ನಿಮ್ಮ ಪಾತ್ರ ಇತ್ತಾ ಇದರಲ್ಲಿ? ನಿಮ್ಮ ಅಭಿಪ್ರಾಯ ಏನಾಗಿತ್ತು? 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಸೈಟ್ ಹಂಚಿಕೆ ಆಗಿರೋದ್ರಲ್ಲೂ ಕೂಡ ಅಕ್ರಮ ಇದೆ ಅನ್ನೋ ಆರೋಪ ಇದೆಯಲ್ಲ, ನಿಮಗಿದ್ರ ಬಗ್ಗೆ ಏನು ಮಾಹಿತಿ ಗೊತ್ತು? ಇತ್ಯಾದಿ ಪ್ರಶ್ನೆ ಕೇಳ್ಬೋದು. ನಾಗರಾಜ್ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಬೇಸಿಕ್ ಏನೆಲ್ಲ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ ಕುಮಾರ್ ನಾಯಕ್ ಅವರನ್ನ? ಹಾಗೆ ಇವರು ಸಂಸದರು ಕೂಡ, ಈ ಕೇವಲ ಮಾಜಿ DC ಅಲ್ಲ, ಒಬ್ಬ ಜನಪ್ರತಿನಿಧಿಯೂ ಆಗಿರೋದಕ್ಕೇನಾದರೂ
ಸ್ಪೆಷಲ್ ಆಗಿ ಏನಾದರೂ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾ ಇಡಿ ಅಧಿಕಾರಿಗಳು ಈ ವಿಚಾರಣೆ ಸಂದರ್ಭದಲ್ಲಿ? ಸದ್ಯಕ್ಕೆ ಆ ರೀತಿ ಯಾವುದೇ ರೀತಿ ಇಲ್ಲ. ಏನೋ ಒಂದು ಒಬ್ಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರಣೆ ನಡೆಯುತ್ತೆ. ಅದೇ ರೀತಿ ಜಿ ಕುಮಾರ್ ನಾಯಕ್ ವಿಚಾರಣೆ ಸಹ ಇವತ್ತು ಇಡಿ ಕಚೇರಿಯಲ್ಲಿ ನಡೆಯುವಂಥದ್ದು. ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳಿಗೆ ಸಂಬಂಧಿಸಿದಂತೆ ಜಿ ಕುಮಾರ್ ನಾಯಕ್ ವಿಚಾರಣೆ ನಡೆಯುವಂಥದ್ದು. ಏನು ವಿವಾದಿತ ಭೂಮಿ ಇದೆ 3 ಎಕರೆ 14 ಗುಂಟೆ, ಅದನ್ನ ಕನ್ವರ್ಷನ್ ಮಾಡ್ಬೇಕಾದ್ರೆ ಇವರು ಮೈಸೂರು DC ಆಗಿದ್ರು. ಅದನ್ನ ಕೃಷಿ ಭೂಮಿಯಾಗಿ ಇದನ್ನ ಏನು ಸೈಟ್ ಆಗಿರೋದನ್ನ ಹೇಗೆ ಕೃಷಿ ಭೂಮಿಯಾಗಿ ಮತ್ತೆ ಕನ್ವರ್ಷನ್ ಮಾಡಿದ್ರು ಅಂತೇಳಿ ಒಂದು ಆರೋಪ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಮೈಸೂರು DC ಆಗಿದ್ದಾಗ ಯಾವೆಲ್ಲ ಕ್ರಮಗಳನ್ನ ಫಾಲೋ ಮಾಡಿದ್ರಿ, ಮತ್ತೆ ಸ್ಥಳಕ್ಕೆ ಭೇಟಿ ಕೊಟ್ಟು ಇವರು ಕನ್ವರ್ಷನ್ಗೆ ಭೂಮಿಯ ಕನ್ವರ್ಷನ್ಗೆ ಸ್ಥಳಕ್ಕೆ ಹೋಗುವಂತ ಪ್ರಮೇಯ ಏನಿತ್ತು, ಮತ್ತೆ ಯಾವ ಒಂದು ಕಾರಣಕ್ಕೆ ಅಲ್ಲಿಗೆ ಹೋಗಿದ್ರು, ಈ ವಿಚಾರಗಳನ್ನ ಇಡಿ ನನ್ನ ಈ ಕ್ಷೇತ್ರದ ಜನ ಕೈ ಬಿಡೋದಿಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರೆ ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಗಮನಿಸಿರುವ ಮತದಾರರು ನನ್ನನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸವನ್ನ ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮತ್ತು NDA ಅಭ್ಯರ್ಥಿ ನೇರ ಹಣಾಹಣಿಯಲ್ಲಿದ್ದಾರೆ. ಕೆಂಗಲಾಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅದಾದ ನಂತರ ಮತಗಟ್ಟೆ ಬಳಿಗೆ ಬಂದು ಮತದಾನ ಪ್ರಕ್ರಿಯೆಯ ಪರಿವೀಕ್ಷಣೆ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮತ್ತೊಂದು ಕಡೆಯಲ್ಲಿ ಹುಟ್ಟೂರಿನಲ್ಲಿ ಹಕ್ಕು ಚಲಾವಣೆ ಮಾಡಿದ್ದಾರೆ CP ಯೋಗೇಶ್ವರ್. ಬೈ ಎಲೆಕ್ಷನ್ ವಿಚಾರವಾಗಿ ಬೆಳಗ್ಗಿನಿಂದಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. 3 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಆ್ಯಂಕರ್ಸ್ ಇದ್ದಾರೆ, ರಿಪೋರ್ಟರ್ಗಳಿದ್ದಾರೆ, ಕ್ಯಾಮ್ರಾಮನ್ಸ್ ಇದ್ದಾರೆ. ಎಲ್ಲ ಕಡೆಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಮಿಸ್ ಆಗದಂತೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂದ್ರೆ ಬೇರೆ ಭಾಗದ ಜನ ಅಂದ್ರೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಇಲ್ಲ, ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಇಲ್ಲ, ಈ ಭಾಗದ ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ, ಅಂದರೆ ನಮ್ಮ ಕ್ಷೇತ್ರದಲ್ಲಿ ಅಲ್ವಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಕಾವು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಕೇಳಿದ್ರು ಕೂಡ ಈ ಕ್ಷೇತ್ರದ ಬಗ್ಗೆ ಚರ್ಚೆ. ಇನ್ನು ಸಂಡೂರು, ಶಿಗ್ಗಾವಿಯಲ್ಲೂ ಕೂಡ ಬಹುತೇಕ ಅದೇ ರೀತಿಯಾದ ಒಂದು ಹಣಾಹಣಿ ಇದ್ದೇ ಇದೆ. CP ಯೋಗೇಶ್ವರ್ ಅವ್ರು ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ನೀವೇ ಪ್ರಶ್ನೆ ಮಾಡಿ ಅವ್ರನ್ನ.